ಹೋಗ್ತದ. ಹೆಂಗ ತಗ್ಗು ಪ್ರದೇಶ ಇಳುವು ಇದ್ದ ಕಡೆ ನೀರು ಹರಿದು ಹೋಗ್ತದಲ್ಲ, ಹಂಗ ವಿಷಯ ವಸ್ತುಗಳ ಕಡೆ, ಭೋಗ ಲಾಲಸೆಯ ಕಡೆ, ಇಂದ್ರಿಯಗಳ ವಿಕಾರದೊಂದಿಗೆ ಮನಸ್ಸು ಹರಿದಾಡ್ತದ. ಅವಿರಳ ಜ್ಞಾನಿಗಳಾಗಿರುವಂಥ ಚನ್ನಬಸವಣ್ಣನವರು ಎಷ್ಟು ಚಲೋ ಅರ್ಥಪೂರ್ಣವಾದ ವಚನವನ್ನು ಅಂದು ಅಪ್ಪಣೆ ಮಾಡಿದರು ಅನುಭವ ಮಂಟಪದೊಳಗೆ. ಮಂಡೆ ಮಾಸಿದೊಡೆ ಮಹಾಮಜ್ಜನವ ಮಾಡುವುದು, ವಸ್ತ್ರ ಮಾಸಿದೊಡೆ ಮಡಿವಾಳಂಗಿಕ್ಕುವುದು. ಎರಡು ಮಾತು ಹೇಳಿದರು. ಮಂಡೆ ಮಾಸಿದೊಡೆ ಮಹಾ ಮಜ್ಜನವ ಮಾಡುವುದು. ಮಂಡೆ ಅಂದ್ರೆ ಏನ್ರಿ? ಏನ್ರಿ? ತೆಲೀರಿ. ಹೌದ್ರಿ. ನೋಡ್ರಿ, ಪುಣ್ಯ ನಾ ಭಾಳ ಕಡೆ ಕೇಳೀನಿ, ಹೇಳಿಲ್ಲ. ಶಹಾಪುರದ ನಮ್ಮ ಮಕ್ಕಳು ಎಷ್ಟು ಬುದ್ಧಿವಂತರದಾರ, ಅವ್ರಿಗೆ ಒಂದ್ಸಲ ಜೋರಾಗಿ ಚಪ್ಪಾಳೆ ಹೊಡೀರಿ ನೀವು. ಭಾಳ ಕಡೆ ಹೇಳೇ ಇಲ್ಲ ಮಂಡೆ ಎಂದರೆ ಏನು ಅಂದ್ರೆ. ನನಗೆ ಹಿಂಗೆ ಉತ್ತರ ಬಂದಾವ, ಏನು ಸ್ವಾಮೀಜಿ ಅಷ್ಟು ಗೊತ್ತಿಲ್ವೇ, ಸಂಡೇ ನೆಕ್ಸ್ಟ್ ಡೇ ಮಂಡೇ. ಇಂಗ್ಲೀಷಿನ ಸಂಡೇ ಮಂಡೇ ಎಲ್ಲರಿಗೂ ಗೊತ್ತದ. ನಮ್ಮ ಮಕ್ಕಳೆಲ್ಲ ಕಾನ್ವೆಂಟ್ ಓದ್ತಾವೆ. ಸಂಡೇ ಮಂಡೇ ಟ್ಯೂಸ್ಡೇ ವೆನಸ್ಡೇ ಹೇಳ್ಕೊತ ಹೋಗ್ತಾವ, ಇದು ಗೊತ್ತದ. ಆದ್ರೆ ಕನ್ನಡದ ಮಂಡೇ ಬಹಳ ಜನರಿಗೆ ಗೊತ್ತೇ ಇಲ್ಲ. ಹಳೆಗನ್ನಡದೊಳಗೆ ಕೂದಲಿನಿಂದ ಕೂಡಿರುವಂಥ ಈ ಬಹಿರಂಗದ ಹೊರಗಿನ ತಲೆಗೆ ಮಂಡೆ ಅಂತ ಕರೀತಾರೆ. ಮಂಡೆ. ನೀವು ಆ ಕಡೆ ಹೋಗ್ರಿ, ಧರ್ಮಸ್ಥಳ, ಮೈಸೂರು, ಬೆಂಗಳೂರು, ಅವು ತಲೆ ಬೋಳಿಸ್ಕೊಂಡು ಬರ್ತಿರ್ತಾವೆ. ಕೇಳಬೇಕು, ಎಲ್ಲಿಗೆ ಹೋಗಿದ್ರಿ? ನಾವು ಧರ್ಮಸ್ಥಳದ ಮಂಜುನಾಥನಿಗೆ ಮಂಡೆ ಕೊಡ್ಲಿಕ್ಕೆ ಹೋಗಿದ್ವಿ ಅಂತಾರ. ತಲೆ ಬೋಳಿಸೋದ ಮಂಡೆ ಕೊಡೋದು ಅಂತ. ಮನಸ್ಸು ಕೊಡಲಿಲ್ಲ ಅವ, ಬರೀ ಕೂದ್ಲ ಕೊಟ್ಟ. ಅವ ದೇವ್ರು ಕೂದ್ಲ ತೊಗೊಂಡು ಅವೇನು ಮಾಡ್ತಾನೆ ನನಗಂತೂ ಗೊತ್ತೇ ಇಲ್ಲ. ನಮ್ಮ ಕೂದ್ಲನ ಕಾಯ್ಕೊಂಡು ಕೂತಾನೇನವ ದೇವರು? ನಿನ್ನ ಮನಸ್ಸು ಕೊಡೋ, ನಿನ್ನ ನಿರ್ಮಲವಾದ ಭಾವವನ್ನು ಭಕ್ತಿಯಾಗಿ ದೇವರಿಗೆ ಅರ್ಪಣೆ ಮಾಡು. ತಲೆಯನ್ನು ಕೂದಲ ಕೊಟ್ಟರು ದೇವರು ಒಲಿಯೋದಾಗಿದ್ರೆ ಇಷ್ಟೊತ್ತಿಗೆ ಭಾಳ ಮಂದಿಗೆ ಒಲಿತಿದ್ದ. ವಿಚಿತ್ರ ಅಲ್ಲ? ಎಷ್ಟು ಚಂದ. ಚನ್ನಬಸವಣ್ಣವ್ರು ಅಂತಾರೆ, ಮಂಡೆ ಮಾಸಿದೊಡೆ ಮಹಾ ಮಜ್ಜನವ ಮಾಡುವುದು. ಇದು ಹೊಲಸಾತು ಅಂದ್ರೆ ಹಂಡೆಗಟ್ಟಲೆ ನೀರು ಕಾಸಿ ತಲೆ ತೊಳ್ಕೊಳ್ಳೋ ಕಾಲ ಒಂದಿತ್ತು, ಈಗ ಹೋಗ್ಯಾದ ಅದು. ಹಂಡೆನೇ ಇಲ್ಲ, ಇನ್ನು ಕಾಸೋದೇ ಇಲ್ಲಿ. ಹಂಡೆ ಅಂದ್ರೇ ಗೊತ್ತಿಲ್ಲ ಭಾಳ ಜನರಿಗೆ, ನೋಡೇ ಇಲ್ಲಮ್ಮ. ಈಗಿನ ಮಂದಿ ಎಲ್ಲೋ ಹಳಬರು ಕೊಡೋದು ಬೇಡ, ನಮ್ಮ ಮನೆ ತಂದಾಗ ಹಿಂದ್ಲವ್ರು ಬಳಸ್ಯಾರಂತ ಮೇಲೆ ಇಟ್ಟಿರ್ತಾರೆ. ಅವನು ಸಾಲಕ್ಕೆ ಇವಕ್ಕೆ ಹಂಡೆ ಅಂತಾರಂತ ತೋರಿಸ್ಬೇಕು. ನಾವು ತೋರಿಸಿದ್ರೆ ಇಲ್ಲ, ದೊಡ್ಡ ದೊಡ್ಡ ಮಠದಾಗ ಹೌದು ಅವು ತಂದು ತೋರಿಸ್ಬೇಕಷ್ಟೇ. ಹಂಡೆ, ಹಂಡೆಗಟ್ಟಲೆ ನೀರು ಕಾಯಿಸಿ ಅದನ್ನು ತೊಳ್ಕೊಳ್ಳೋದ್ರಿ. ಹೊಲಸಾದ ತಲೆಯನ್ನು ಹಿಂದಿನ ಕಾಲದೊಳಗೆ ತೊಳ್ಕೊಳ್ಳೋಕೆ ಸಾಧನಗಳೇ ಇರಲಿಲ್ಲ. ನಮಗೆಲ್ಲ ಅನುಭವಕ್ಕುಂಟು. ಆವಾಗ ಸವಳ ಮಣ್ಣಂತೂ ಸಿಗ್ತಿತ್ತು. ಆ ಸವಳ ಮಣ್ಣಿನಿಂದ ತಲೆ ತೊಳ್ಕೊಳ್ತಿದ್ರು. ನಾ ತೊಳ್ಕೊಂಡಿನಿ, ನನಗೆ ಅನುಭವ ಅದ. ನಮ್ಮ ತಾಯಿ ಸವಳು ಮಣ್ಣು ಹಚ್ಚಿ ತಲೆ ತೊಳಿತಿದ್ಲು ನಮ್ಮದೆಲ್ಲ, ನಾವು ಸಣ್ಣವರಿದ್ದಾಗ. ಗೊತ್ತಿಲ್ಲ ಈಗಿನವ್ರಿಗೆ, ಸವಳು ಗೊತ್ತಿಲ್ಲ, ಮಣ್ಣು ಗೊತ್ತಿಲ್ಲ. ಎಷ್ಟು ಚಲೋ ಆರೋಗ್ಯ ಇರ್ತಿತ್ತು. ಹೋತ್ ನೋಡ್ರಿ ಅದೆಲ್ಲ ಕಾಲ. ಈಗ ಉಲ್ಟಾ ಹೇಳಾಕತ್ತಾರೆ, ಅದನ್ನು ಹಚ್ಚಿ ತೊಳ್ಕೊಳ್ರಿ ಅಂತ. ಹುಡ್ಕಾಕತ್ತಾರೆ, ಎಲ್ಲಿ ಸಿಗುತ್ತದೆ ಎಲ್ಲಿ ಸಿಗುತ್ತದೆ. ಮತ್ತು ನೆಟ್ಟಿನ್ಯಾಗ ಹುಡುಕಿ ಆನ್ಲೈನ್ ಬುಕ್ಕಿಂಗ್ ಮಾಡಿದಾಗ ಅವ್ರೊಂದು ಪ್ಯಾಕೆಟ್ನಾಗ ಇಟ್ಟು ಕಳಿಸ್ತಾರೆ ಆ ಮಣ್ಣು. ಅದಕ್ಕೆ 500 ರೂಪಾಯಿ ಮಣ್ಣು ಮನೆಗೆ ಬರುತ್ತೀಗ. ಪೈಸೆ ಇರ್ಬೇಕಟ್ಟ. ಆನ್ಲೈನ್ಯಾಗ ಬರುತ್ತೆ ಅದು, ಪಾಕೆಟ್ನ್ಯಾಗ ನೋಡಿ. ಅದಾದಮೇಲೆ ಈ 501 ಬಾರ್ ಸಾಬೂನು ಹತ್ತಿತ್ತು. ಅದು ಹಳದಿ ಬಣ್ಣದ್ದು ಇಟ್ಟು ಉದ್ದಿರ್ತಿತ್ತು. ಅದ್ರಾಗ ಇಟ್ಟು ಕೊಯ್ದು ಕೊಡ್ತಿದ್ರು ನಮಗೆ, ತೆಲಿಗೆ ಹಚ್ಕೊಂಡು ತೊಳ್ಕೊಳ್ಳೋದು. ಅದನ್ನು ಬಟ್ಟೆಗೂ ಅದ ತೆಲಿಗೂ ಅದ. ಅವಾಗ ಇನ್ನೂ ಬಂದಿರಲಿಲ್ಲ ಯಾವು. ಹಚ್ಕೊಂಡವ್ರಿಗೆ ನೆನಪಾಗ್ತಾವೆಲ್ಲ. ನಾವು ಹಚ್ಕೊಂಡಿವಿ ನೆನಪಾಗ್ತದೆ. ಯಾವ ಹಚ್ಕೊಂಡ್ರಿ ಏನು ಭಾಳ ಮಂದಿ ಗೊತ್ತದ ಇದೆಲ್ಲ. ನೋಡಿ, ಇದಾದ ಮೇಲೆ ಸಿಗಿಕಾಯಿ ಪುಡಿ ಅದರದ್ದು ಒಂದು ಸಾಬೂನು ಬಂತು ನೋಡ್ರಿ ಫಸ್ಟ್ ತೊಳ್ಕೊಳಕ್ಕೆ. ಅದು ಬಂತು, ಗೋದ್ರೇಜ್ ಕಂಪ್ನಿಯವ್ರು ತಂದ್ರೆ ಅದನ್ನು ಫಸ್ಟ್ ಅದು ಬಂತು. ಅದರಲ್ಲಿಂದ ಶುರುವಾತು. ಈಗ ಇಟ್ಟು ಬಂದಾವ್ರಿ. ಅಬಾಬಾಬಾಬಾಬಾ, ಟಿ ವಿ ಹಚ್ಚಿದ್ರೆ ಬರೀ ತಲೆ ತೊಳ್ಕೊಳ್ಳೋವ ತೋರಿಸ್ತಾರೆ. ಎರಡ ತೋರಿಸೋದವರು, ತಲೆ ತೊಳ್ಕೊಳ್ಳೋದು, ಪೈಖಾನಿ ತೊಳೆಯೋದು.
ಟಿ ವಿಯಾಗ ಬರೀ ಇವ ಅಡ್ವರ್ಟೈಸ್ಮೆಂಟ್, ಇವು ಎರಡು ಬಿಟ್ಟರೆ ಇನ್ನೊಂದು ತೊಳ್ಕೊಳ್ಳೋದು ಹೇಳಂಗೇ ಇಲ್ಲ ಆ ಮಕ್ಕಳು. ನೋಡ್ರಿ ನೀವು, ಹಾಂ, ಪೈಖಾನಿ ತೊಳೆಯೋದು, ಮ್ಯಾಲೆ ತಲೆ ತೊಳೆಯೋದು, ಒಳಗಿನ ತೊಳ್ಕೊಳ್ಳೋದು ಯಾರು? ಬರೀ ಇದನ್ನು ತೊಳ್ಕೊತ ಹೊಂಟಿವಿ ನಾವು. ನಿಮಗೆ ಹೇಳ್ತೀನಿ, ಇಷ್ಟು ಬಂದಾವ, ತಲೆ ಕೆಡಬೇಕು ನೋಡ್ಕೋತ ಕುಂತ್ರೆ. ಇದನ್ನು ಹಚ್ಚಿ ತೊಳ್ಕೊಳ್ರಿ, ಇದನ್ನು ಹಚ್ಚಿ ತೊಳ್ಕೊಳ್ರಿ, ಇದನ್ನು ಹಚ್ಚಿ ತೊಳ್ಕೊಳ್ರಿ. ನಮ್ಮ ವಯಸ್ಸಿನ ಹುಡುಗರು ದಿನ ಒಂದೊಂದು ನೋಡಿ, ಒಂದಿನ ಇದನ್ನು, ಒಂದಿನ ಅದನ್ನು, ಒಂದಿನ ಡವ್ವ, ಒಂದಿನ ಕ್ಲಿನಿಕ್ ಪ್ಲಸ್, ಮತ್ತಾವ್ಯಾವೋ 108 ಬಂದಾವ. ಎಲ್ಲವನ್ನೂ ತಗೊಂಡು ದಿನ ಒಂದೊಂದು ಹಚ್ಚಿ 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 ಹಿಂಗಾಗ್ಯಾವಲ್ಲ, ಇದ್ದು ಕೂದಲ ಸಹಿತ ಕಳ್ಕೊಂಡಾವ. ಹೊರಗಿನ ತಲೆ ತೊಳ್ಕೊಳ್ಳಾಕೆ ಈ ಜಗತ್ತಿನೊಳಗೆ ಎಲ್ಲ ಸಿಗ್ತದ. ಮಂಡೆ ಮಾಸಿದೊಡೆ ಮಹಾಮಜ್ಜನವ ಮಾಡುವುದು. ಸುಮ್ಮನೆ ಮನೆಯೊಳಗಿರುವಂಥ ಗೀಸರ್ ಬಟನ್ ಹಾಕಿದ್ರೆ ಸಾಕು, 1 ಸೆಕೆಂಡಿನೊಳಗೆ ಹಾಟ್ ವಾಟರ್ ರೆಡಿ ಆಗ್ತದೆ. ಎಷ್ಟು ಮೈಗಳರಾದೀವಿ ನಾವು ಜಗತ್ತಿನಾಗ ಮನುಷ್ಯರು ಅಂದ್ರೆ, ಬಾಗಿ ಸಹಿತ ತಂಬಿಗೆ ಅಂದ ತಗೊಂಡು ಎತ್ತಿ ಹಾಕ್ಕೊಳ್ಳೋದು ಬೇಡ, ಅವು ಮನೆಗೆ ಬಂದಾವ, ಅದ್ರ ಬಳಿಕ ನಿಂದ್ರೋದು ಹಿಂಗೆ, ಅವು ಬುರ್ರ ಅಂತ ತೊಳಿತ. ಅವಕ್ಕೇನಂತಾರ್ರಿ ನೋಡಿ, ಎಷ್ಟು ಚಂದ ಗೊತ್ತದಾವೆಲ್ಲ ಇವು. ಶವರ್ ನೋಡಿ, ಇವೆಲ್ಲ ಸಾಧನಗಳು ಬಂದವು ಈ ಜಗತ್ತಿನೊಳಗ. ಅಂದು ವಿಚಾರ ಮಾಡ್ತಾರೆ ಚನ್ನಬಸವಣ್ಣನವರು, ಮಂಡೆ ಮಾಸಿದೊಡೆ ಮಹಾಮಜ್ಜನವ ಮಾಡುವುದು. ಹೊರಗಿನ ತಲೆ ಹೊಲಸಾತು ಅಂದ್ರೆ ತೊಳ್ಕೊಳ್ತೀರಪ್ಪ, ಇದು ಎಲ್ಲರೂ ಮಾಡುವ ಕೆಲಸ ನೀವು ಮಾಡ್ತೀರಿ. ವಸ್ತ್ರ ಮಾಸಿದೊಡೆ ಮಡಿವಾಳಂಗಿಕ್ಕುವುದು. ಉಟ್ಟುಕೊಳ್ಳುವ ಅರಿವೆ, ಈ ಬಟ್ಟೆಗಳು ಮಲಿನವಾದ್ರೆ ಮಡಿವಾಳ್ರಿಗೆ ಕೊಡ್ತೀವಿ, ಲ್ಯಾಂಡ್ರಿಗೆ ಕೊಡ್ತೀವಿ, ಅತಃ ನಾವೇ ಸ್ವತಃ ತೊಳ್ಕೊಳ್ತೀವಿ, ಡಿಟರ್ಜೆಂಟ್ ಬಳಸಿ ಸ್ವಚ್ಛ ಮಾಡಿಕೊಳ್ತೀವಿ. ಇವೆರಡನ್ನೂ ಜಗತ್ತಿನೊಳಗೆ ಎಲ್ಲರೂ ಮಾಡ್ತಾರ. ಚನ್ನಬಸವಣ್ಣನವರು ಈ ವಚನದೊಳಗೆ ಮುಂದಿನ ಪ್ರಶ್ನೆಯನ್ನು ಮಾಡ್ಯಾರ, ಭಾಳ ಚಂದ ಕೇಳ್ತಾರ. ಮಂಡೆ ಮಾಸಿದೊಡೆ ಮಹಾಮಜ್ಜನವ ಮಾಡುವುದು, ವಸ್ತ್ರ ಮಾಸಿದೊಡೆ ಮಡಿವಾಳಂಗಿಕ್ಕುವುದು. ಓಕೆ, ಮುಂದಿನ ಮಾತು, ಮನದ ಮೈಲಿಗೆಯ ತೊಳೆಯಬೇಕಾದರೆ ಪ್ರಶ್ನೆ ಅದ. ಮನದ ಮೈಲಿಗೆಯನ್ನು ತೊಳ್ಕೋಬೇಕು ಅಂದರೆ ಏನು ಮಾಡ್ತೀರಿ? ನಿಮ್ಮ ಮನೋವಿಕಾರವನ್ನು ಕಳ್ಕೊಂಡು, ನಿಮ್ಮ ಮನವನ್ನು ನೀವು ಸಾಕಾರ ಮಾಡಿಕೊಂಡು ಅದರಿಂದ ಸಾಧನೆ ಮಾಡಬೇಕು ಅಂದ್ರೆ ಏನು ಮಾಡ್ತೀರಿ? ಮನದ ಮೈಲಿಗೆಯ ತೊಳೆಯಬೇಕಾದರೆ ಪ್ರಶ್ನೆ ಮಾಡಿ ಚನ್ನಬಸವಣ್ಣನವರು ಉತ್ತರವನ್ನು ಕೊಟ್ಟಾರ. ಮನದ ಮೈಲಿಗೆಯ ತೊಳೆಯಬೇಕಾದರೆ ಕೂಡಲ ಚನ್ನ ಸಂಗನ ಶರಣರ ಅನುಭಾವವ ಮಾಡುವುದು ಅಂದಾರ. ಮಹಾನುಭಾವರ ಮಾತುಗಳನ್ನು, ನುಡಿಗಳನ್ನು, ವಿಚಾರಗಳನ್ನು ನಿತ್ಯ ಆ ಮನಸ್ಸಿಗೆ ನೀನು ಕೇಳಿಸ್ತಾ ಅದಕ್ಕೊಂದಿಷ್ಟು ಸಂಸ್ಕಾರದ ಅರಿವಿನ ಜಾಗೃತಿಯನ್ನು ತುಂಬಿದೆಯಂದ್ರೆ ನಿನ್ನ ಮನಸ್ಸು ಚಂಚಲವಾಗಿ ಹರಿದಾಡೋದಿಲ್ಲ. ಇಲ್ಲಾಂದರೆ ಹೆಂಗೆ ಬೇಕು ಹಂಗೆ ಹರಿದಾಡಿ ಬಿಡುತ್ತದು.